ನಮಸ್ಕಾರ ಸ್ನೇಹಿತರೆ. ರಾಜ್ಯ ಬಜೆಟ್ ನಲ್ಲಿ ನಿಮ್ಮೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. ಅದರಲ್ಲಿ ರೈತರಿಗಂತೂ ಹೇಳಲೇಬೇಡಿ. ಭರ್ಜರಿ ಗುಡ್ ನ್ಯೂಸ್ ಅನ್ನೇ ಕೊಟ್ಟಿದ್ದಾರೆ. ಹಾಗಾದ್ರೆ ರೈತರಿಗೆ ಯಾವುದೇ ರೀತಿಯಾದಂತಹ ಬಡ್ಡಿ ಇಲ್ಲದೆ 2 ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯವನ್ನ ಕೊಡ್ತಾ ಇದೆ ಸರ್ಕಾರ. ಹಾಗಾದ್ರೆ ಈ 2 ಲಕ್ಷ ರೂಪಾಯಿ ಸಾಲವನ್ನ ನಾವು ಹೇಗೆ ಪಡ್ಕೊಳ್ಳೋದು, ಯಾವ ರೀತಿಯಾಗಿ ಘೋಷಣೆ ಮಾಡಿದ್ರು, ಎಷ್ಟು ದುಡ್ಡನ್ನ ಮೀಸಲಿಟ್ಟಿದ್ದಾರೆ, ಎಷ್ಟು ಲಕ್ಷ ಫಲಾನುಭವಿಗಳಿಗೆ ಕೊಡಲಿದ್ದಾರೆ, ಇದರ ಬಗ್ಗೆ ನೋಡೋಣ. ಜೊತೆಗೆ ಪಶುಪಾಲನೆಗೂ ಕೂಡ ಹಣವನ್ನ 1 ಲಕ್ಷದವರೆಗೂ ಕೂಡ ಕೊಡ್ತಾ ಇದ್ದಾರೆ. ಇನ್ನು ಶೆಡ್ ಕೂಡ ನಿರ್ಮಾಣ ಮಾಡ್ಕೊಳ್ಬಹುದು ಅಥವಾ ದನ ಕರುಗಳನ್ನ ನೀವು ಖರೀದಿ ಮಾಡ್ಕೊಳ್ಬಹುದು. ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ 12,000 ದುಡ್ಡು ಜಮಾ ಆಗ್ತಾ ಇದೆ. ಗೃಹಲಕ್ಷ್ಮಿಗೋಸ್ಕರನೇ ಅಂದ್ರೆ ಗ್ಯಾರಂಟಿ ಯೋಜನೆಗಳಲ್ಲಿ ಇಂತಿಷ್ಟು ದುಡ್ಡು ಮೀಸಲಿಟ್ಟಿರ್ತಾರಲ್ಲ, ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೆಚ್ಚಿನ ದುಡ್ಡನ್ನ ಮೀಸಲಿಟ್ಟಿದ್ದು ಈ ವರ್ಷದಲ್ಲಿ ಯಾವುದೇ ರೀತಿ ಕಂತುಗಳಲ್ಲಿ ಕೊರತೆನೆ ಇಲ್ಲ. ಎಲ್ಲ ಕಂತುಗಳು ಕ್ಲಿಯರ್ ಆಗಿ ಜಮಾ ಆಗುತ್ತೆ. ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಅನ್ನಭಾಗ್ಯ ಯೋಜನೆಯಲ್ಲಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ಲಿಕ್ಕೆ ಸಿದ್ಧವಾಗಿದೆ. ಅದಕ್ಕೋಸ್ಕರ ಕೂಡ ದುಡ್ಡನ್ನ ಮೀಸಲಿಡ್ತಾ ಇದ್ದಾರೆ. ಇದುವರೆಗೂ ಇಂದಿರಾ ಕಿಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮುಂದೂಡ್ತಾ ಬರ್ತಾ ಇದ್ರು. ಆದ್ರೆ ಇದಕ್ಕೋಸ್ಕರನೇ ದುಡ್ಡನ್ನ ಮೀಸಲಿಡ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ಪಿಂಚಣಿದಾರರಿಗೂ ಕೂಡ ದುಡ್ಡು ಹೆಚ್ಚಳ ಆಗತ್ತೆ ಎನ್ನುವಂತಹ ಮಾಹಿತಿ ಕೂಡ ಇತ್ತು. ಅದ್ರ ಬಗ್ಗೆನೂ ಕೂಡ ನಾನು ತಿಳಿಸ್ತೀನಿ. BPL APL ರೇಷನ್ ಕಾರ್ಡ್ ಇದ್ದಂತವರು ಎಲ್ಲರೂ ಕೂಡ ಈ ವಿಡಿಯೋನ ಆದಷ್ಟು ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, ಈಗ ರೈತರಿಗೆ ಯಾವುದೇ ಬಡ್ಡಿ ಇಲ್ಲದೆ 2 ಲಕ್ಷ ತನಕ ಸಾಲ ಸೌಲಭ್ಯಗಳು ಕೂಡ ಸಿಗ್ತಾ ಇದ್ದು, ಎಷ್ಟು ಜನ ರೈತರಿಗೆ ಸಿಗುತ್ತೆ, ಇದನ್ನ ಹೇಗೆ ಪಡ್ಕೊಳ್ಬೇಕು ಅಂತ ನಾವು ನೋಡೋದಾದ್ರೆ, ಸ್ನೇಹಿತರೆ, ಸುಮಾರು 83 ಲಕ್ಷ ರೈತರಿಗೆ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಬೆಳೆ ಹಾನಿ ವಿಮೆ ಕೂಡ ಜಮಾ ಆಗ್ತಾ ಇದೆ, ನಿಮಗೆ ಗೊತ್ತಿರಬಹುದು. ಅದರಲ್ಲಿ 51 ಲಕ್ಷ ರೈತರಿಗೆ 6,213 ಕೋಟಿಯಷ್ಟು ಫಂಡ್ ಅನ್ನ ಮೀಸಲಿಡಲಾಗಿದೆ. ಯಾವಕ್ಕೂ ಬೆಳೆ ಹಾನಿ ಪರಿಹಾರಕ್ಕೆ 51 ಲಕ್ಷ ರೈತರಿಗೆ 6,213 ಕೋಟಿ ಇಷ್ಟು ದುಡ್ಡನ್ನ ಮೀಸಲಿಡಲಾಗಿದೆ. ಇಲ್ಲಿ 83 ಲಕ್ಷ ಫಲಾನುಭವಿಗಳಿಗೆ ರೈತರಿಗೆ ಯಾವುದೇ ಬಡ್ಡಿ ಇಲ್ಲದೆ 0% ಬಡ್ಡಿ, 1% ಬಡ್ಡಿನೂ ಕೂಡ ಇರೋದಿಲ್ಲ. ನೀವು 2 ಲಕ್ಷ ರೂಪಾಯಿ ಸರ್ಕಾರದಿಂದ ಪಡೆದುಕೊಂಡಿದಾರ ಅಂದ ಬಳಿಕ 2 ಲಕ್ಷ ರೂಪಾಯಿ ತಿರುಗಿಸಿ ಸರ್ಕಾರಕ್ಕೆ ಕೊಟ್ರೆ ಸಾಕು. ಸರ್ಕಾರಕ್ಕೆ ನೀವು ಹೆಚ್ಚುವರಿ ಬಡ್ಡಿಯನ್ನ ತುಂಬಬೇಕು, ವರ್ಷಕ್ಕೆ 20,000 ಎಕ್ಸ್ಟ್ರಾ ತುಂಬಬೇಕು, ಈ ರೀತಿ ಏನೂ ಇಲ್ಲ. 2 ಲಕ್ಷ ರೂಪಾಯಿ ತೆಗೆದುಕೊಂಡಿದ್ರಿ, 2 ಲಕ್ಷ ರೂಪಾಯಿ ಮರಳಿ ಕೊಡ್ತೀರಿ, ಮುಗಿದೋಯ್ತು. ಇಷ್ಟು ಮಾಡಿದ್ರೆ ಸಾಕು. ಹಾಗಾದ್ರೆ ಈ 83 ಲಕ್ಷ ಫಲಾನುಭವಿಗಳು ಹೆಚ್ಚಾಗಿ ಬಡ ರೈತರೇನಿರ್ತಾರಲ್ಲ, ಸಣ್ಣ ಪುಟ್ಟ ರೈತರು, ಅವ್ರಿಗೆಲ್ಲರಿಗೂ ಕೂಡ ಸಾಲ ಒದಗಿಸಿ ಕೊಡ್ತಾರೆ. ಜೊತೆಗೆ ಇನ್ನೂ ಹೆಚ್ಚಿನ ರೈತರಿಗೆ, 51 ಲಕ್ಷಕ್ಕಿಂತ ಹೆಚ್ಚಿನ ರೈತರಿಗೆ, 83 ಲಕ್ಷ ರೈತರಿಗೆ ಕೊಡ್ತಾ ಇದಾರೆ ಅಂದ ಬಳಿಕ ಇಲ್ಲಿ ಸಣ್ಣ ಪುಟ್ಟ ರೈತರಿಗಿಂತ ಹೆಚ್ಚಿನ ರೈತರಿಗೂ ಕೂಡ ಸಾಲ ಸೌಲಭ್ಯ ಇಲ್ಲಿ ಸಿಗ್ತಾ ಇದೆ. ಕಡಿಮೆ ಬಡ್ಡಿ ಅಲ್ಲ, ಟೋಟಲಿ 0% ಬಡ್ಡಿ, ಯಾವುದೇ ಬಡ್ಡಿ ಇಲ್ಲದೆ ಸಾಲವನ್ನ ಒದಗಿಸಿ ಕೊಡುವಂತದ್ದು. ಹಾಗಾದ್ರೆ ಇದನ್ನ ಪಡ್ಕೊಳ್ಳಿಕ್ಕೆ ನೀವು ಸೇವಾ ಸಿಂಧು ಪೋರ್ಟಲ್ ಅಥವಾ ಇನ್ನಿತರ ವೆಬ್ಸೈಟ್ ಗಳಲ್ಲಿ ಹೋಗ್ಬೇಕಾಗತ್ತೆ. ಆದ್ರೆ ಇದಕ್ಕೆ ಅಧಿಕೃತ ವೆಬ್ಸೈಟ್ ಇನ್ನು ಕೂಡ ಘೋಷಣೆ ಮಾಡಿಲ್ಲ. ಈಗ ಇದನ್ನ ಘೋಷಣೆ ಮಾಡಿದ್ದಾರೆ. ಬರೀ ಅಂದ್ರೆ ಬಜೆಟ್ ನಲ್ಲಿ ಈ ರೀತಿ ನಾವು ದುಡ್ಡನ್ನ ಮೀಸಲಿಟ್ಟಿದೀವಪ್ಪ, ನಾವು ಇಷ್ಟು ದುಡ್ಡನ್ನ ಕೂಡ್ತೀವಿ ಅಂತ ಹೇಳ್ಬಿಟ್ಟು ಬರೀ ಯೋಜನೆಯನ್ನ ಜಾರಿ ತರಲಿದ್ದಾರೆ ಎನ್ನುವಂತಹ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಇದನ್ನ ತರುವಂತಹ ಸಾಧ್ಯತೆ ಇದೆ. ತಂದ ಮೇಲೆ ಅಪ್ಲೈ ಹೇಗ್ ಮಾಡ್ಬೇಕಂತ ನಾನು ಹೇಳ್ತೀನಿ, ಅಥವಾ ಎಲ್ಲಿ ಹೋಗಿ ಭೇಟಿ ಕೊಡಬೇಕು, ಅದಕ್ಕೆ ಡಾಕ್ಯುಮೆಂಟ್ಸ್ ಏನ್ ಬೇಕು, ಅರ್ಹತೆ ಏನಿರ್ಬೇಕು, ಎಲ್ಲವೂ ಕೂಡ ಬಿಡುಗಡೆ ಮಾಡ್ತಾರೆ. ಅಂದ್ರೆ ಈಗ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಾರಷ್ಟೇ. ತದನಂತರ ಅದಕ್ಕೆ ಎಲಿಜಿಬಿಲಿಟಿ, ಅಪ್ಲೈ ಎಲ್ಲಿ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಲ್ಲಿ ಹೋಗಿ ಭೇಟಿ ಕೊಡಬೇಕು ಅನ್ನುವಂಥದ್ದನ್ನ ಹೇಳ್ತಾರಲ್ಲ, ಅದೇ ರೀತಿ ಇದು ಕೂಡ. ಇನ್ನು ಈ ರೈತರಿಗಂತೂ ಗುಡ್ ನ್ಯೂಸ್. ಪಶುಪಾಲನೆಗೂ ಕೂಡ ಈಗ ಸುಮಾರು ದುಡ್ಡನ್ನ ಕೊಡ್ತಾ ಇರುವಂತದ್ದು. ಪಶು ಸಂಗೋಪನೆಗೆ 4,084 ಕೋಟಿಯಷ್ಟು ದುಡ್ಡನ್ನ ಮೀಸಲಿಡಲಾಗ್ತಾ ಇದೆ. ಹಾಗಾದ್ರೆ ನೀವು ಕೂಡ ಪಶು ಸಂಗೋಪನೆ, ಪಶುಪಾಲನೆ, ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಆಡುಗಳು, ಅದೇ ರೀತಿಯಾಗಿ ಎಮ್ಮೆ, ಆಕಳು ಈ ರೀತಿ ಸಾಕಾಣಿಕೆ ಮಾಡ್ತಾ ಇದ್ರೆ ನಿಮ್ಗೂ ಕೂಡ ದುಡ್ಡನ್ನ ಮೀಸಲಿಡ್ತಾ ಇದ್ರೆ, ನಿಮಗೆ ಶೆಡ್ ಗಳಿಗೆ ಪಶು ಶೆಡ್ ಯೋಜನೆಗಳು ಕೂಡ ಇದಾವೆ, ಅದಕ್ಕೂ ಕೂಡ ಅಪ್ಲೈ ಮಾಡಬಹುದು. ಹಾಗೆ ಈ ದುಡ್ಡನ್ನ ಆ ಯೋಜನೆಗಳಿಗೆ ಮೀಸಲಿಟ್ಟಿರ್ತಾರೆ. ನೀವು ಹೇಗೆ ಅಪ್ಲೈ ಮಾಡ್ತೀರಿ, ಇಲ್ಲಿಂದ ದುಡ್ಡು ನಿಮ್ಮ ಅಕೌಂಟ್ ಗಳಿಗೆ ಬರುವಂತದ್ದು. ಹಾಗಾದ್ರೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಆಲ್ರೆಡಿ ಈ ಒಂದು ಪಶು ಸಂಗೋಪನೆ ಬಗ್ಗೆ ನಿಮಗೆ ಗೊತ್ತಿರಬಹುದು. ಶೆಡ್ ಗಳನ್ನ ಫ್ರೀ ಆಗಿ ಮಾಡಿಸಿ ಕೊಡ್ತಿರ್ತಾರೆ. ಅದಕ್ಕೆ ನೀವು ಅಪ್ಲೈ ಮಾಡಿ ಪಡ್ಕೊಂಡು ಅದರ ಫೋಟೋಸ್ ಗಳನ್ನು ಕೂಡ ನೀವು ಕಳಿಸ್ಬೇಕಾಗಿರುತ್ತೆ ಸರ್ಕಾರಕ್ಕೆ. ನೀವು ಮಾಡಿದಿರಾ ಅಂತಕ್ಕಂಥದ್ದನ್ನ ಕನ್ಫರ್ಮ್ ಮಾಡಬೇಕು. ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 12,000 ದುಡ್ಡು ಸದ್ಯದಲ್ಲಿನೇ ರಿಲೀಸ್ ಆಗಲಿದೆ. ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ ನಿಮಗೆ ಗೊತ್ತಿರಬಹುದು. ಬಹುತೇಕ ಈಗಾಗಲೇ 26 ನವೆಂಬರ್ ತಿಂಗಳನ್ನ ಹೋದ ವರ್ಷದಲ್ಲಿ ಅದು ಬರಬೇಕು, 27 ಡಿಸೆಂಬರ್ ತಿಂಗಳನ್ನ ಬರಬೇಕು. ಜೊತೆಗೇನೆ ಈ ವರ್ಷದಲ್ಲಿ ಜನವರಿ ಮತ್ತು ಫೆಬ್ರವರಿ ಅಂದ್ರೆ
26, 27, 28, 29 ಈ 4 ತಿಂಗಳ ಹಣ 8,000 ಆಯ್ತು. ಇನ್ನು ಹೋದ ವರ್ಷದ ಪ್ರಾರಂಭದಲ್ಲಿನೇ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಕೊಟ್ಟಿರ್ಲಿಲ್ಲ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಚಳಿಗಾಲದ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರ್ ಕೂಡ ಬಿಲ್ಡ್ ಆಯಿತು. ಹಣಕಾಸು ಇಲಾಖೆಯಿಂದ ಸರಿಯಾಗಿ ದುಡ್ಡು ಬರದೇ ಇರುವಂತಹ ಕಾರಣಕ್ಕಾಗಿ ನಿಮ್ಮ ಅಕೌಂಟ್ ಗಳಿಗೆ, ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಮಾಡ್ಲಿಕ್ಕಾಗಿರ್ಲಿಲ್ಲ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಹಾಗಾದ್ರೆ ಆ 2 ಕಂತುಗಳ ಮೊದಲನೇದಾಗಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ತದನಂತರ ಹೌದು, ನನ್ನ ಗಮನಕ್ಕೆ ಇರಲಿಲ್ಲ, ಸೊ ನಾನು ಇದನ್ನ ಅತಿ ಶೀಘ್ರದಲ್ಲಿ ಕೆಲವೇ ದಿನಗಳಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಭರವಸೆಯನ್ನ ಕೂಡ ಕೊಟ್ಟಿದ್ರು. ಬಿಜೆಪಿ ನಾಯಕರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು, ಕೊಡ್ಲೇಬೇಕಂತ ಒತ್ತಾಯ ಕೂಡ ಹೇಳಿದ್ರು. ಮಹಿಳೆಯರ ಪರವಾಗಿ ನಿಂತ್ಕೊಂಡು ಸಾಕಷ್ಟು ಪ್ರಶ್ನೆಗಳನ್ನ ಮಾಡಿದ್ರು. ಇಲ್ಲ ಅಂದ್ರೆ ಆ 2 ಕಂತುಗಳು ಯಾಮಾರ್ಸ್ ಬಿಡ್ತಾ ಇತ್ತು ಸರ್ಕಾರ. ಅಂದ್ರೆ 5,000 ಕೋಟಿ ಹಣ ಕಣ್ರಿ, ಒಂದಲ್ಲ ಎರಡಲ್ಲ, 2,500 ಕೋಟಿ ಒಂದು ಕಂತಗಾದ್ರೆ 2 ಕಂತಿಗೆ 5,000 ಕೋಟಿ ಹಣ ಬೇಕಾಗತ್ತೆ. ಆ 5,000 ಕೋಟಿ ಹಣವನ್ನ ಸರ್ಕಾರ ನುಂಗಾಕ್ಬಿಡ್ತಾ ಇತ್ತು. ಅದ್ರ ಬಗ್ಗೆ ಚರ್ಚೆ ಆದ ಕಾರಣಕ್ಕಾಗಿ ಆ 2 ಕಂತುಗಳು ಕೂಡ ನಿಮ್ಮ ಖಾತೆಗಳಿಗೆ ಬರಲಿದೆ. ಹೀಗಾಗಿ 6,000 ನಿಮ್ಮ ಅಕೌಂಟ್ ಗಳಿಗೆ ಬರುತ್ತೆ. ಈ ಗೃಹಲಕ್ಷ್ಮಿ ಯೋಜನೆಗೋಸ್ಕರನೇ 28,608 ಕೋಟಿಯಷ್ಟು ದುಡ್ಡನ್ನ ಮೀಸಲಿಡಲಾಗ್ತಾ ಇದೆ. 4 ಕಂತುಗಳಿಗೆ ಹತ್ತತ್ರ 9,000ದಿಂದ 10,000 ಕೋಟಿ ತನಕ ದುಡ್ಡು ಬೇಕು. 8 ಕಂತುಗಳಿಗೆ 19,000ದಿಂದ 20,000 ಕೋಟಿ ತನಕ ದುಡ್ಡು ಬೇಕು. ಅದೇ ರೀತಿಯಾಗಿ ವರ್ಷಕ್ಕೆ 12 ತಿಂಗಳು 12 ಕಂತುಗಳು 30,000 ಕೋಟಿ ತನಕ ದುಡ್ಡು ಬೇಕಾಗತ್ತೆ ಸಮೀಪ. ಹೀಗಾಗಿ ಇದರಲ್ಲಿ ಸಾಕಷ್ಟು ಲಕ್ಷಾಂತರ ಫಲಾನುಭವಿಗಳನ್ನು ಕೂಡ ತೆಗೆದುಹಾಕಿದ್ದಾರೆ. ಹೀಗಾಗಿ 28,608 ಕೋಟಿಯಷ್ಟು ದುಡ್ಡನ್ನ ಬರೀ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಮೀಸಲಿಟ್ಟಿದ್ದಾರೆ. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ಕೊರತೆ ಇಲ್ಲ, ದುಡ್ಡಿರೋದು. ಇಷ್ಟು ದುಡ್ಡನ್ನ ನಿಮ್ಮ ಅಕೌಂಟ್ ಗಳಿಗೆ ಜಮಾ ಮಾಡಿದ್ರೆ ಮುಗಿದೋಯ್ತು. ಸೊ ನಿಮ್ಮ ಖಾತೆಗಳಿಗೆ ಇಷ್ಟು ದುಡ್ಡು ಸಾಕಾಗತ್ತೆ. ಹಾಗಾಗಿ ಈ ವರ್ಷದಲ್ಲಿ ಯಾವುದೇ ಕೊರತೆ ಇಲ್ಲ ಅಂತ ಹೇಳಬಹುದು ಗೃಹಲಕ್ಷ್ಮಿ ಯೋಜನೆಗೆ. ಸೊ ಇನ್ನು ಬೇರೆ ಯೋಜನೆಗೆ ಕೊರತೆ ಬೀಳಬಹುದು. ಅದರಲ್ಲಿ ಶಕ್ತಿ ಯೋಜನೆಗೆ ಕಡಿಮೆ ದುಡ್ಡನ್ನ ಮೀಸಲಿಟ್ಟಿದ್ದಾರೆ, 5,300 ಕೋಟಿ. ಇದರಲ್ಲಿ ತೊಂದರೆ ಉಂಟಾಗಬಹುದು. ಯಾಕಂದ್ರೆ ದಿನ ಬೆಳಗಾದ್ರೆ ಮಹಿಳೆಯರು ಫ್ರೀ ಆಗಿ ಓಡಾಡ್ಬೇಕಾಗತ್ತೆ, ಅವರ ಕೆಲಸ ಕಾರ್ಯಗಳು ಇರ್ತಾರೆ, ಅವರು ಬಸ್ ನಲ್ಲಿ ಹೋಗಲೇಬೇಕಾಗತ್ತೆ. ಸರ್ಕಾರ ಫ್ರೀ ಆಗಿ ಕೊಟ್ಟಿದ್ದ ಬಳಿಕ ಅದನ್ನು ಯೂಸ್ ಮಾಡ್ಕೊಳ್ಳೇಬೇಕು. ಇನ್ನು 5,300 ಕೋಟಿ ಇದು ಸಾಲಲ್ಲ. ಬಹುತೇಕ ಇದು ಶಕ್ತಿ ಯೋಜನೆಯಲ್ಲಿ 1 ವರ್ಷಗಳ ಕಾಲದಷ್ಟು 5,300 ಕೋಟಿಗಿಂತ ಹೆಚ್ಚಿನ ದುಡ್ಡೇ ಬೇಕಾಗತ್ತೆ. ಕಾಯ್ದು ನೋಡೋಣ ಎಲ್ಲಿಂದ ಎಲ್ಲಿ ಹೂಡಿಕೆ ಮಾಡ್ತಾರಂತ. ಸದ್ಯಕ್ಕೆ ಇನ್ನು ಅನ್ನಭಾಗ್ಯ ಯೋಜನೆಯ ಇಂದಿರಾ ಕಿಟ್ ಅನ್ನ ಕೊಡಲಿಕ್ಕೆ ಸಿದ್ಧವಾಗಿದ್ದು, ಇಂದಿರಾ ಕಿಟ್ ನಲ್ಲಿ 6,200 ಕೋಟಿ. ಇಲ್ಲಿ ಇಂದಿರಾ ಕಿಟ್ ಕೊಡಲಿಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಂದಿರಾ ಕಿಟ್ ನಲ್ಲಿ 6,200 ಕೋಟಿ ಹಣವನ್ನ ಮೀಸಲಿಡ್ತಾ ಇರ್ಲಿಲ್ಲ. ಡೈರೆಕ್ಟ್ ಆಗಿ ನಾವು ಅಕ್ಕಿಗೋಸ್ಕರ, ಅನ್ನಭಾಗ್ಯ ಯೋಜನೆಗೋಸ್ಕರ 6,200 ಕೋಟಿ ಮೀಸಲಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ಸರ್ಕಾರ ಹೇಳ್ತಾ ಇದೆ 5 ಕೆಜಿ ಕೇಂದ್ರದಿಂದ ಏನ್ ಬರ್ತಾ ಇದೆಯಲ್ಲ, ಅದ್ರ ಜೋಡೆ 5 ಕೆಜಿಯನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅನ್ನಭಾಗ್ಯ ಯೋಜನೆ ಮುಖಾಂತರ. ಅದನ್ನ ಸ್ಟಾಪ್ ಮಾಡಿ ಇಂದಿರಾ ಕಿಟ್ ನ ಮುಖಾಂತರ 6,200 ಕೋಟಿ ಮೀಸಲಿಟ್ಟು ನಿಮಗೆ ಬೇಳೆಕಾಳುಗಳು, ಅದೇ ರೀತಿಯಾಗಿ ಗಾಣದ ಎಣ್ಣೆ, ಅದೇ ರೀತಿಯಾಗಿ ಉಪ್ಪು, ರಾಗಿ, ಇನ್ನಿತರ ವಸ್ತುಗಳನ್ನ ಕೊಡುವಂತಹ ಸಿದ್ಧತೆ ಮಾಡ್ತಾ ಇದೆ. ಇದನ್ನ ಇಂದಿರಾ ಕಿಟ್ ನ ಮುಖಾಂತರ ನಿಮಗೆ ವಿತರಣೆ ಮಾಡ್ತಾ ಇದೆ. ಆದ್ರೆ ಇಲ್ಲಿ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಡ್ತಾರಂತ ಬಹಳ ನಿರೀಕ್ಷೆಯಲ್ಲಿದ್ರು. ಆದ್ರೆ ಇಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಸಭೆಯಲ್ಲಿ ಚರ್ಚೆ ಮಾಡಿದ್ರು. ಆದ್ರೆ ಈಗ ಪಿಂಚಣಿ ಹೆಚ್ಚಳ ಆಗುವಂತದ್ದು ಬಹುತೇಕ ಡೌಟ್. ಇನ್ ಕೇಸ್ ಇನ್ಮೇಲೆ ಏನಾದ್ರೂ ಸ್ಟೇಟ್ಮೆಂಟ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಕೊಡಬಹುದು. ಬಹಳ ಆದ್ರೆ 800ಕ್ಕಿದ್ದಂತಹ ಪಿಂಚಣಿ 1,000 ಅಥವಾ 1,200ಕ್ಕೆ ಜಂಪ್ ಆಗತ್ತೆ. ಅದಕ್ಕಿಂತ ಹೆಚ್ಚಾಗಿ ಏನ್ ಏರಿಕೆ ಆಗೋದಿಲ್ಲ. ಇಷ್ಟು ಮಾತ್ರ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಸೊ ಇದ್ರ ಬಗ್ಗೆ ನಾನು ಕ್ಲಿಯರಿಟಿ ಕೊಟ್ಟಿದ್ದೀನಿ. ಆದಷ್ಟು ಎಷ್ಟು ಸ್ಪೀಡ್ ಆಗತ್ತೋ ಅಷ್ಟು ಹೇಳಿದೀನಿ ನಾನು. ಇಲ್ಲ ಅಂದ್ರೆ ಬಹಳ ಲಾಂಗ್ ಆಗ್ಬಿಡ್ತಾ ಇತ್ತು ವಿಡಿಯೋ. ಎಲ್ಲ ವಿಷಯವನ್ನ ಕವರ್ ಮಾಡಿದೀನಿ ಅಂತ ಅನ್ಕೊಳ್ತೀನಿ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಷಯವನ್ನ ಆದಷ್ಟು ಎಲ್ಲ ಸಾರ್ವಜನಿಕರಿಗೆ ಶೇರ್ ಮಾಡಿ. ಒಬ್ಬರಿಗೆ, ಗೃಹಲಕ್ಷ್ಮಿಯರಿಗೆ ಅಥವಾ ಪುರುಷರಿಗೆ ಶೇರ್ ಮಾಡಿ ಅಂತ ಹೇಳ್ತಲ್ಲ, ಎಲ್ಲರಿಗೂ ಕೂಡ ತಿಳ್ಕೊಳ್ಬೇಕಾದಂತಹ ವಿಷಯ. ಸೊ ಇದರಲ್ಲಿ ಸಾಕಷ್ಟು ಟಾಪಿಕ್ ಗಳು ಕವರ್ ಆಗಿದೆ. ಎಲ್ಲ ಇಲಾಖೆಯ ಬಗ್ಗೆನೂ ಕೂಡ ನಾನು ಮಾಹಿತಿ ಒದಗಿಸಿ ಕೊಟ್ಟಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಈ ವಿಷಯವನ್ನ ಎಲ್ಲರಿಗೂ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಅಪ್ಡೇಟ್ಗೋಸ್ಕರ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ.